ಪ್ರಯಾಗ್ರಾಜ್ಯದಲ್ಲಿ ಇಂಥ ದುರ್ಘಟನೆ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮೃತದೇಹ ತರ್ತಾ ಇದ್ದಾರೆ. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಬಂದಿದ್ದೀರಿ, ಏನು ಅಂತ? ಹೌದು, ಭಾಳ ಆಗಬಾರ್ದಿತ್ತು ಇಂಥ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಜನ ಕೂಡ್ತಾರೆ. ಬಟ್ ಯು ಪಿ ಗೌರ್ಮೆಂಟ್ ಕೂಡ ಅವರು ಎಲ್ಲರೂ ಅಲ್ಲಿ ಮಾಡ್ತಾಯಿದ್ದಾರೆ. ಬಟ್ ಆಗೋಗಿದೆ. ಸೊ ನಾವು ಅವರು ಫ್ಯಾಮ್ಲೀಸ್ಗೆ ದೇವರು ನೋವನ್ನು ಭರಿಸುವಂಥ ಶಕ್ತಿ ಕೊಡಬೇಕಂತ ನಾವು ಕೇಳ್ಕೊತೀವಿ. ಈಗ 2 ಬಾಡಿಗಳ ಇಲ್ಲಿ ಬೆಳಗಾವಿ ಏರ್ಪೋರ್ಟಿಗೆ ಬರ್ತಾ ಇದ್ದಾವೆ. ಸೊ ನಾವು ಕೂಡ ಅವ್ರಿಗೆ ಸ್ವಲ್ಪ ಮಾಲಿದು ಹಾಕಿ ಇದು ಮಾಡ್ತೀವಿ. ಸೊ ಫ್ಯಾಮ್ಲೀಸ್ ಕೂಡ ಬಂದಿದ್ದಾರೆ. ಸೊ ಭಾಳ ನೋವಾಗುತ್ತೆ. ಯಾಕಂದರೆ ನಾನು ನೋಡಿದೆ 4 ಜನ, ಅದರಲ್ಲಿ 20 ಹುಡುಗಿ. ಸೊ ಈಗ ತಾನೇ ಸ್ವಲ್ಪ ಕಾಲೇಜ್ ಅದು ಮುಗಿಸಿರ್ತಾರೆ, ಇನ್ನೂ ಜೀವನ ಭಾಳ ದೊಡ್ಡದಿದೆ. ಸೊ ಅದಕ್ಕಾಗಿ ನಾವು ಅವ್ರ ಫ್ಯಾಮ್ಲಿ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಲಿಕ್ಕೆ ಉತ್ತರ ಪ್ರದೇಶ ಸರ್ಕಾರದ ವೈಫಲ್ಯ ಏನು ಕಾಣುತ್ತಾ ಮೇಡಮ್? ಸಹಜವಾಗಿ ಅಂತ ಅಷ್ಟು ದೊಡ್ಡ, ನಾನು ಹೇಳಿದಾಗೆ ಹೋಲಿ ಪ್ಲೇಸಸಲ್ಲಿ ಇಷ್ಟು ಜನ ಕೂಡ 144 ಇಯರ್ಸ್ಗೆ ಒಮ್ಮೆ ಆಗುತ್ತಂತ ಇದು ಕಾರ್ಯಕ್ರಮ. ಸೊ ಅದಕ್ಕಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ದಾವೆ. ಬಟ್ ಕೆಲವೊಂದು ಸರ್ತಿ ಆಗ್ತವೆ ಸಹಜವಾಗಿ ಅಂತ ನಾವು ಹೇಳ್ಬೋದು. ಬಟ್ ಆದಷ್ಟು ಜನರು ತಮ್ಮ ಸೇಫ್ಟಿ ಅಂತ ನೋಡ್ಕೋಬೇಕಂತ ನಾವು ಕೇಳ್ಕೊತೀವಿ. ಅವರು 2 ಲಕ್ಷ ರೂಪಾಯಿ ಪರಿಹಾರ ಕೂಡ ಹೌದು ಅನೌನ್ಸ್ ಮಾಡಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಫ್ಯಾಮ್ಲೀಸ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ತಂದೆಯವರು. ಅದು ಹೇಳಿ ಅದೇ ತಂದೆಯವರು 2 ಲಕ್ಷ ಈಚ್ ಫ್ಯಾಮ್ಲಿಗೆ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಪರಿಹಾರದಲ್ಲಿ ಸರ್ಕಾರದಿಂದ ಕೊಟ್ಟಿಲ್ಲ ಮೇಡಮ್, ಅದರ ಸ್ವಂತ ಕೊಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ಮೇಡಮ್, ಸರ್ಕಾರದ ಒಂದು ಜವಾಬ್ದಾರಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಲ್ಲಿ ಉತ್ತರ ಪ್ರದೇಶ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಡಿಸ್ಟ್ರಿಕ್ಟ್ ಮಿನಿಸ್ಟ್ರೇ ಘೋಷಣೆ ಮಾಡ್ತಾರೆ ಅಂತ ಹೇಳಿಬಿಟ್ಟಿದ್ದಾರೆ. ಏನಾದರೂ ಪರಿಹಾರ ಘೋಷಣೆ ಆಗಬೇಕು ಅಂತೇಳಿ ತಾವು ಬಯಸ್ತೀರಾ ಈ ಕುಟುಂಬಕ್ಕೆ? ಖಂಡಿತವಾಗಿ CM ಸರಿಂದ ನಾವು ಕೂಡ ಏನು ಡೈರೆಕ್ಷನ್ ವೇಟ್ ಮಾಡ್ತೀವಿ ಅವ್ರಿಗೋಸ್ಕರ.